ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಇನ್ನು ಮುಂದೆ ಪ್ರೇಮಿಗಳು ಯಾರಿಗೂ ಹೆದರಬೇಕಿಲ್ಲ. ಪ್ರೇಮಿಗಳನ್ನ ದೂರ ಮಾಡಲು ಪ್ರಯತ್ನ ಪಟ್ರೆ ಜೋಕೆ. ಸರ್ಕಾರವೇ ಪ್ರೀತಿಸಿ ಮದುವೆಯಾಗುವವರಿಗೆ ನಾವಿದ್ದೇವೆ, ಹೆದರಬೇಡಿ ಎಂದು ಇವ ನಮ್ಮವ್ವ ಎಂಬ ಹೊಸ ಮಸೂದೆಯನ್ನ ಅಂಗೀಕರಿಸಲು ಸಿದ್ಧತೆ ಮಾಡಿಕೊಳ್ತಾ ಇದೆಯಂತೆ. ಹಾಗಾದ್ರೆ ಏನಿದು ಮಸೂದೆ? ಈ ಮಸೂದೆಯ ಅಡಿಯಲ್ಲಿ ಏನೆಲ್ಲ ಕಾನೂನು ಕ್ರಮಗಳಿವೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರೇಮ ವಿವಾಹ ಇದು ಇವತ್ತಿಂದಲ್ಲ, ನಿನ್ನೆದಲ್ಲ, ಶತಶತಮಾನಗಳಿಂದಲೂ ಸಹಿತ ಈ ಪ್ರೇಮ ವಿವಾಹಕ್ಕೆ ಅಡ್ಡಿ ಆತಂಕಗಳೇ ಹೆಚ್ಚು, ವಿರೋಧದ ಅಲೆಗಳೇ ಹೆಚ್ಚು. ಪ್ರೇಮ ವಿವಾಹ ಆಗ್ತಾ ಇದೀವಿ ಅಂದಿದ ತಕ್ಷಣ ಮೂಗ್ ಮುರಿಯೋರೇ ಹೆಚ್ಚು. ಪ್ರೇಮ ವಿವಾಹ ಅಂತಂತಂದ್ರೆ ನಮ್ಮ ವಂಶದ ಹೆಸರನ್ನ ಹಾಳು ಮಾಡುವುದು. ಪ್ರೇಮ ವಿವಾಹ ಅಂತಂತಂದ್ರೆ ನಮ್ಮ ಮನೆ ಮರ್ಯಾದೆ, ಗೌರವವನ್ನ ಎಲ್ಲವನ್ನು ಬೀದಿ ಪಾಲ್ ಮಾಡುವುದು. ಮತ್ತೆ ಪ್ರೇಮ ವಿವಾಹದಿಂದಾಗಿ ಬೇರೆ ಜಾತಿಯ ಹೆಣ್ಮಗಳು ಅಥವಾ ಬೇರೆ ಜಾತಿಯ ಮನೆಗೆ ನಮ್ಮ ಮನೆ ಮಗಳನ್ನ ಕಳಿಸ್ಕೊಡೋದು. ಏನಕ್ಕೆ ಬೇಕು? ನಮ್ಮ ಜಾತಿಯ ಹುಡುಗ ಹುಡುಗಿನೇ ಮದುವೆ ಆಗೋದು ಉತ್ತಮ. ಈ ಪ್ರೇಮ ವಿವಾಹದಿಂದಾಗಿ ಬೇರೆ ಜಾತಿಗೆ ನಾವು ಶಿಫ್ಟ್ ಆಗೋದು ಏನಕ್ಕೆ ಬೇಕು? ಮತ್ತೆ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋದಾದ್ರೂ ಹೇಗೆ? ಹೀಗೆ ಸಾಕಷ್ಟು ರೀತಿಯಾದಂತಹ ವಿಚಾರಗಳು ಈ ಪ್ರೇಮ ವಿವಾಹದ ಹಿಂದೆ ಸುತ್ತಾ ಇರುತ್ತೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ದಾಟಿ ಆ ಪ್ರೇಮಿಗಳು ಮನೆಯವರನ್ನೆಲ್ಲ ಒಪ್ಪಿಸಬೇಕು. ಆ ಕುಟುಂಬದವರ ಸಹಮತದೊಂದಿಗೆ ಅವರು ಮದುವೆ ಆಗಿದ್ದಾರೆ ಮತ್ತು ಆಗ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಅಂತಂದ್ರೆ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ ಮತ್ತು ಅದೊಂದು ಅವರ ಪಾಲಿಗೆ ಅದು ಸಾಧನೆಯೇ ಸರಿಯಾಗಿರುತ್ತೆ. ಸೊ ಹೀಗಿರುವಾಗ ಇಷ್ಟೆಲ್ಲ ಕಷ್ಟಗಳು, ಇಷ್ಟೆಲ್ಲ ರಗಳೆಗಳು ಇರುವಂತಹ ಈ ಪ್ರೇಮ ವಿವಾಹಕ್ಕೆ ಒಂದಷ್ಟು ಕಾನೂನಿನ ಸರಪಳಿಯನ್ನ ಜೋಡಿಸಿ ಬಿಟ್ರೆ ಆಗ ಪ್ರೇಮಿಗಳಿಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸುವುದಿಲ್ಲ. ಪ್ರೇಮ ವಿವಾಹಕ್ಕೆ ಅಡ್ಡಿ ಆತಂಕಗಳು ಎದುರಾಗುವುದಿಲ್ಲ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಇವ ನಮ್ಮವ ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಶಿಕ್ಷೆಗಳಿಗೆ ಒಳಗಾಗ್ತೀರಾ, ಮತ್ತೆ ಎಷ್ಟು ವರ್ಷಗಳು ಗರಿಷ್ಠ, ಎಷ್ಟು ವರ್ಷಗಳು ಕನಿಷ್ಠ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಹಿಂದೆ ಎಲ್ಲ ಮರ್ಯಾದೆಗೇಡು ಹತ್ಯೆ ಅಂತ ಇರ್ತಿತ್ತು. ಅಂತಂದ್ರೆ ಇತ್ತೀಚೆಗೆ ಒಂದು ವರ್ಷದಲ್ಲಿ 13, 14, 15 ಪ್ರಕರಣಗಳು ಕೂಡ ದಾಖಲಾಗಿರುವ ವಿಚಾರವೂ ಕೂಡ ಇದೆ. ಸೊ ಹೀಗಾಗಿ ಇಂಥವುಗಳು ಇವತ್ತು ಸಮಾಜದಲ್ಲಿ ನಡಿಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಧೇಯಕವನ್ನ ತರಲಿಕ್ಕೆ ಸರ್ಕಾರ ಈಗ ಸಜ್ಜಾಗಿ ನಿಂತ್ಕೊಂಡಿರುವಂಥದ್ದು. ಮರ್ಯಾದೆಗೇಡು ಹತ್ಯೆ ಅಂತಂದ್ರೆ ನೋಡಿ, ಆ ಪ್ರೇಮಿಗಳನ್ನ ಕೊಲ್ಲುವಂಥದ್ದು, ಮತ್ತೆ ಅವರ ಪ್ರಾಣ ತೆಗೆಯುವಂಥದ್ದು, ಚಿತ್ರಹಿಂಸೆಯನ್ನ ಕೊಡುವಂಥದ್ದು, ಅಂತರ್ಜಾತಿ ವಿವಾಹವನ್ನ ಆಗ್ಬಿಟ್ಟೆ, ನಮ್ಮ ಮರ್ಯಾದೆಯನ್ನ ತೆಗೆದುಬಿಟ್ಟೆ, ಬೀದಿ ಪಾಲ್ ಮಾಡಿಬಿಟ್ಟೆ, ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ಕೊಡಬಾರದ ಕಷ್ಟಗಳನ್ನ ಕೊಟ್ಟು ಹಿಂಸೆ ಮಾಡುವಂಥದ್ದು. ಹೀಗಾಗಿ ಇದೆಲ್ಲವೂ ಕೂಡ ಮರ್ಯಾದೆಗೇಡು ಹತ್ಯೆಗೆ ಒಳಪಡುತ್ತೆ. ಹಾಗಾಗಿ ಅವರಿಗೆ ಒಂದಿಷ್ಟು ಜೈಲು ಶಿಕ್ಷೆ ಅಂತ ಇತ್ತು. ಬಟ್ ಇನ್ನಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ಮಸೂದೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ನೋಡೋಣ ಈಗ ಯಾವೆಲ್ಲ ಕಾನೂನು ಕ್ರಮಗಳು ಎದುರಾಗುತ್ತೆ ಅಂತ. ಮಸೂದೆಯ ಪ್ರಕಾರ ಮರ್ಯಾದೆಯ ಹೆಸರಿನಲ್ಲಿ ದಂಪತಿಗೆ ಅಥವಾ ಅವರಲ್ಲಿ ಒಬ್ಬರಿಗೆ ಏನಾದ್ರೂ ಗಂಭೀರ ಹಲ್ಲೆ ಉಂಟು ಮಾಡಿದ್ರೆ, ಹೊಡೆದ್ರೆ, ಬಡದ್ರೆ ಅವ್ರಿಗೆ ಕನಿಷ್ಠ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸ್ತಾರಂತೆ. ಇನ್ನು ಜೀವಾವಧಿ ಶಿಕ್ಷೆಯೂ ಕೊಡಬಹುದಂತೆ. ಅದರ ಜೊತೆಗೆ 3 ಲಕ್ಷ ರೂಪಾಯಿವರೆಗೂ ದಂಡವನ್ನು ಕೂಡ ವಿಧಿಸ್ತಾರೆ. ಸರಳ ಗಾಯಗಳು ಅಂತಂದ್ರೆ ಚಿಕ್ಕ ಪುಟ್ಟ ಗಾಯಗಳನ್ನೇನಾದ್ರೂ ಮಾಡಿದ್ರೆ ಆ ಪ್ರಕರಣದ ಅಡಿಯಲ್ಲಿ ಅಪರಾಧಿಗಳಿಗೆ 3 ವರ್ಷಗಳ ಜೈಲು ಶಿಕ್ಷೆ ಕೊಡ್ತಾರೆ. ಒಂದು ವೇಳೆ ಇಬ್ಬರಲ್ಲಿ ಯಾರಾದ್ರೂ ಮರಣ ಹೊಂದಿದ್ರು ಅಂತ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಈ ಮಸೂದೆಯು ಭಾರತೀಯ ಜ್ಞಾನ ಸಂಹಿತೆ ಅಂದ್ರೆ BNS ಕಾಯ್ದೆ ಅಡಿಯಲ್ಲಿ ಶಿಕ್ಷೆಯ ಜೊತೆಗೆ ಕನಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ಕೊಡ್ತಾರಂತೆ. ಸೊ ನೋಡಿ, ಈಗ ಮಕ್ಕಳನ್ನ ಹೇಗಾದ್ರೂ ಮಾಡಿ ಆ ಹುಡುಗನಿಂದ ದೂರ ಮಾಡಬೇಕು ಅಥವಾ ಆ ಹುಡುಗಿಯಿಂದ ದೂರ ಮಾಡಬೇಕು ಅಂತಂತಂದ್ರೆ ಸಾಕಷ್ಟು ರೀತಿ ಮನೆಯಲ್ಲಿ ಒಂದಿಷ್ಟು ಹೈಡ್ರಾಮಾಗಳನ್ನ ಮಾಡ್ತಿರ್ತಾರೆ. ಮೊದಲೇದಾಗಿ ಆ ಯುವತಿ ಅಥವಾ ಹುಡುಗನ ಬ್ರೈನ್ ವಾಶ್ ಮಾಡ್ತಿರ್ತಾರೆ. ಬೇಡ, ಆ ಹುಡುಗಿ ಬೇಡ, ನಮ್ಮ ಮನೆಗೆ ಸರಿ ಹೋಗಂಗಿಲ್ಲ, ನಮ್ಮ ಜಾತಿನೇ ಬೇರೆ, ಆ ಹುಡುಗಿ ಜಾತಿನೇ ಬೇರೆ, ಅವಳನ್ನ ನಮ್ಮ ಮನೆಗೆ ಹೆಂಗ್ ಕರ್ಕೊಂಡು ಬರೋದು ಅಥವಾ ನಮ್ಮ ಹುಡುಗಿನ ಅವ್ರ ಮನೆಗೆ ಹೆಂಗ್ ಕಳಿಸ್ಕೊಡೋದು, ಈ ರೀತಿಯಾಗಿ ಅಂತಂದ್ರೆ ಒಟ್ಟಿನಲ್ಲಿ ನಮ್ಮ ಜಾತಿಯವರನ್ನೇ ಮದುವೆ ಆಗ್ಬೇಕು, ಬೇರೆ ಜಾತಿಯವರನ್ನ ಮದುವೆ ಆಗ್ಬಾರ್ದು ಅನ್ನೋದು. ಈ ಜಾತೀಯತೆ ಪದ್ಧತಿಯನ್ನ ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಸಮಾನರು, ಮತ್ತೆ ಎಲ್ಲರಿಗೂ ಕೂಡ
ಕೂಡ ಹಕ್ಕಿದೆ. ಅದರಲ್ಲೂ ಈ ಕಾನೂನಿನ ಅಡಿಯಲ್ಲಿ ಏನ್ ಬರುತ್ತೆ ಅಂತಂದ್ರೆ ನೋಡಿ, ತಮ್ಮ ವಿವಾಹವನ್ನ ಮತ್ತೆ ತಾವು ಮದುವೆ ಆಗುವಂತಹ ಯುವಕ ಯುವತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸಂಪೂರ್ಣ ಹಕ್ಕು ಆ ಯುವತಿ ಮತ್ತೆ ಆ ಹುಡುಗನಿಗೆ ಇರುತ್ತೆ ಅನ್ನೋದು ಈ ಕಾಯ್ದೆ ತಿಳಿಸ್ತಾ ಇದೆ. ಸೊ ಹಾಗಾಗಿ ನಾವು ಹೆತ್ತಿದೇವಿ, ನಾವು ಅವ್ರನ್ನ ಕೊಲ್ಲಲಿಕ್ಕೂ ಕೂಡ ಸಿದ್ಧ, ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳಿ ರಂಪಾಟ ಮಾಡ್ಲಿಕ್ಕೆ ಹೋಗ್ಬಿಡಿ. ಹಾಗೇನಾದ್ರೂ ಮಾಡಿದ್ರೆ ಈ ಶಿಕ್ಷೆಗೆ ನೀವು ಒಳಗಾಗ್ತೀರಾ. ನೋಡಿ, ಕೆಲವೊಮ್ಮೆ ಮಕ್ಕಳನ್ನ ಕನ್ವಿನ್ಸ್ ಮಾಡ್ತಿರ್ತೀರಾ, ಹುಡುಗಿನ ಬಿಟ್ಬಿಡು, ಇಲ್ಲ ಅಂತಂದ್ರೆ ನಾನ್ ಸತ್ ಹೋಗ್ಬಿಡ್ತೀನಿ ಅಂತ ಹೇಳಿ ಹೆದರಿಕೆಗಳನ್ನ ಹಾಕ್ತಿರ್ತಾರ. ಸೊ ಆ ರೀತಿಯಾಗಿ ಕೂಡ ಮಾಡಬಾರ್ದು, ಅದಕ್ಕೂ ಕೂಡ ಜೈಲು ಶಿಕ್ಷೆ ಇದೆ. ಒಂದ್ ವೇಳೆ ಪ್ರೇಮಿಗಳು ಮದುವೆ ಆಗಿ ಅವ್ರ ಜೀವನ ನಡೆಸ್ತಿರ್ತಾರ, ಅದೆಲ್ಲೋ ಹೋಗಿ ಆಗ ಇಲ್ಲಿ ತಂದೆ ತಾಯಿ ಏನ್ ಮಾಡ್ತಾರಂತಂದ್ರೆ ನಮ್ಮ ಮನೆ ಮರ್ಯಾದಿನೆಲ್ಲ ಬೀದಿಗೆ ತಂದ್ಬಿಟ್ಲು, ಬೀದಿ ಪಾಲ್ ಮಾಡ್ಬಿಟ್ಲು, ಬೇರೆ ಜಾತಿ ಬೇರೆ ಧರ್ಮದವ್ರನ್ನ ಮದುವೆ ಆಗ್ಬಿಟ್ಲು, ಸೊ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು, ಇನ್ನು ಮುಂದೆ ಅವಳು ನಮ್ಮ ಪಾಲಿಗೆ ಸತ್ ಹೋಗ್ಬಿಟ್ಲು ಅಂತ ಹೇಳಿ ಅವ್ರ ಫೋಟೋ ಎಲ್ಲ ಹಾಕಿ ಅವರ ತಿಥಿ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಎಲ್ಲವೂ ಕೂಡ ಈ ಹಿಂದೆ ನಡೆದು ಹೋಗಿದೆ. ಸೊ ಆ ರೀತಿ ಇನ್ನು ಮುಂದೆ ಮಾಡೋ ಹಾಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನಿಮಗೆ ಕಾನೂನಿನ ಅಡಿಯಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ, ಹುಷಾರಾಗಿರಿ. ಈಗ ಆ ಊರಲ್ಲಿ ಅಥವಾ ಆ ಒಂದು ಗ್ರಾಮಗಳಲ್ಲಿ ಏನಾದ್ರೂ ಈ ರೀತಿ ಪ್ರೇಮ ವಿವಾಹ ಆಗಿದ್ದಾರೆ, ಅಂತರ್ಜಾತಿ ಮದುವೆ ಆಗ್ಬಿಟ್ಟಿದ್ದಾರೆ ಅಂತಂದಾಗ ಸಾಮಾಜಿಕವಾಗಿ ಅವರಿಗೆ ಬಹಿಷ್ಕಾರ ಹಾಕ್ತಾ ಇರ್ತಾರೆ. ಅಂದ್ರೆ ಎಲ್ಲರೂ ಗುಂಪು ಕಟ್ಕೊಂಡು ಅವ್ರ ಜೊತೆ ಮಾತಾಡಬಾರ್ದು, ಯಾರು ಕೂಡ ಅವ್ರಿಗೆ ನೀರು ಕೊಡಬಾರ್ದು, ಆಮೇಲೆ ಯಾರು ಕೂಡ ಅವರಿಗೆ ಅಂಗಡಿಗಳಲ್ಲಿ ದಿನಸಿ ಕೊಡಬಾರ್ದು, ಈ ರೀತಿಯಾಗಿ ಒಂದಿಷ್ಟು ಶಿಕ್ಷೆಗಳನ್ನ ಕೊಡ್ತಿರ್ತಾರೆ. ಅಂದ್ರೆ ಅವರು ಪ್ರೇಮ ವಿವಾಹ ಆಗಿದೆ, ದೊಡ್ಡ ತಪ್ಪು, ಅದು ದೊಡ್ಡದೇನೋ ಒಂದು ಅಫೆನ್ಸೇ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಲೆಕ್ಕದಲ್ಲಿ ಜನ ಎಲ್ಲ ಅವರನ್ನ ಟ್ರೀಟ್ ಮಾಡ್ತಿರ್ತಾರೆ. ಸೊ ಇದೆಲ್ಲವೂ ಕೂಡ ಮಾನಸಿಕವಾಗಿ ಕಿರುಕುಳ ಕೊಟ್ಟಂತೆ. ಹಾಗಾಗಿ ಈ ರೀತಿಯಾಗಿ ನೀವೇನಾದ್ರೂ ನಡೆದುಕೊಂಡ್ರೆ ನಿಮಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ, ಹುಷಾರಾಗಿರಿ. ಇನ್ನೊಂದು ಕಡೆಗೆ ಆ ಇಬ್ರು ಪ್ರೇಮಿಗಳು ಏನಾದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಟಲ್ಲಿ ಏರಿ ನಮಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಮನೆಯವರೆಲ್ಲರೂ ಸೇರಿ ಕಿರುಕುಳ ಕೊಡ್ತಾ ಇದ್ದಾರೆ, ನಮಗೆ ಮದುವೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ನಮಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್, ಒಂದು FIR ದಾಖಲು ಮಾಡಿಬಿಟ್ರೆ ಅವರು ನಿಮಗೆ ವಾರೆಂಟ್ ಇಲ್ಲದೆ ನಿಮಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ ಪೊಲೀಸ್ ಅಧಿಕಾರಿಗಳು. ಅದರ ಜೊತೆಗೆ ಇದು ನಾನ್ ಬೇಲೆಬಲ್ ಕೇಸ್, ಅಂದ್ರೆ ನಿಮಗೆ ಬೇಲು ಕೂಡ ಸಿಗೋದಿಲ್ಲ. ಆ ರೀತಿಯಾಗಿ ಕೇಸ್ನಲ್ಲಿ ಫಿಟ್ ಆಗ್ಬಿಡ್ತೀರಾ. ಮೊದಲೇದಾಗಿ ಈ ಮಸೂದೆಗೆ ಇವ ನಮ್ಮವ ಅಂತ ಹೆಸರಿಟ್ಟಿದ್ದೇನಕ್ಕೆ ನೋಡೋಣ. 12ನೇ ಶತಮಾನದ ಬಸವಣ್ಣ ಅವರು ಮೊದಲ ಅಂತರ್ಜಾತಿ ವಿವಾಹವನ್ನ ಮಾಡಿಸಿ ಅಂತರ್ಜಾತಿ ವಿವಾಹ ತಪ್ಪಲ್ಲ ಎಂದು ಉದಾಹರಣೆಯನ್ನ ಸೆಟ್ ಮಾಡಿದ್ರು. ಹೀಗಾಗಿ ಈ ಮಸೂದೆಗೆ ಬಸವಣ್ಣ ಅವರ ವಚನದ ಸಾಲಿನಂತೆ ಇವ ನಮ್ಮವ ಎಂದು ಹೆಸರಿಟ್ಟಿದ್ದಾರೆ. ಅಂದ್ರೆ ಸಮಾಜದಲ್ಲಿ ಈ ಜಾತೀಯತೆಯನ್ನ ಹೋಗಲಾಡಿಸಬೇಕು, ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಒಂದೇ, ಸೌಹಾರ್ದತೆಯನ್ನ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮಸೂದೆಯನ್ನ ಜಾರಿ ಮಾಡ್ತಿದ್ದಾರೆ. ಸಮಾಜ ಎಷ್ಟೇ ಇಂಪ್ರೂವ್ ಆಗ್ತಾ ಇದ್ರು ಸಹಿತ ಪ್ರೇಮ ವಿವಾಹ ಅಂತ ಬಂದಾಗ ಈ ಎಲ್ಲ ಕಟ್ಟುಪಾಡುಗಳು ಈಗ ಎದುರಾಗ್ತಾ ಇವೆ. ಅಂತಂದ್ರೆ ಇಂಟರ್ ಕ್ಯಾಸ್ಟ್ ನ ಮದುವೆ ಆಗ ಹಾಗಿಲ್ಲ, ಮತ್ತೆ ಬೇರೆ ಧರ್ಮಕ್ಕೆ ಹೋಗಿ ನಾವು ಮದುವೆ ಆಗೋ ಹಾಗಿಲ್ಲ, ಒಂದಷ್ಟುಗಳು ಕಟ್ಟುಪಾಡುಗಳು ಇದು ಅನಾದಿ ಕಾಲದಿಂದಲೂ ಕೂಡ ತಳ್ಕೊಂಡು ಬಂದಿವೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಸವಣ್ಣ ಅವರ ವಚನದ ಸಾಲಿನಂತೆ ಇವ ನಮ್ಮವ ಅಂತಂದ್ರೆ ಇವ ನಮ್ಮವ, ಇವರು ನಮ್ಮವರೇ, ಇವರು ಬೇರೆಯವರಲ್ಲ, ಇವರು ಬೇರೆ ಜಾತಿ ಅಲ್ಲ, ಇವ ನಮ್ಮವ, ಇವರು ನಮ್ಮ ಸಹೋದರರು, ಇವರು ನಮ್ಮ ಆಪ್ತರು ಅನ್ನೋ ಹಾಗೆ ಇವ ನಮ್ಮವ ಎಂಬಂತಹ ಮಸೂದೆಯನ್ನ ಜಾರಿ ಮಾಡಲು ಈಗ ಸರ್ಕಾರ ಸಿದ್ಧತೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಈಗ 2026 ಇವ ನಮ್ಮವ ಮಸೂದೆ ಬಿಲ್ ಏನ್ ಹೇಳುತ್ತೆ ನೋಡೋಣ. ಬಿಲ್ ನಲ್ಲಿ ಅಬ್ಸಲ್ಯೂಟ್ ರೈಟ್ ಅಥವಾ ಸಂಪೂರ್ಣ ಹಕ್ಕು ಎಂದು ಹೇಳಲಾಗುತ್ತೆ. ಪ್ರೇಮ ವಿವಾಹವನ್ನ ಮಾಡಿಕೊಳ್ಳುವುದು ಇದು ನಮ್ಮ ಹಕ್ಕು, ಇದು ಸಂಪೂರ್ಣ ಹಕ್ಕು ಎಂದು ವಿವರಿಸಲಾಗುತ್ತೆ. ಹಾಗಾದ್ರೆ ಈ ಮಸೂದೆ ಏನಕ್ಕೆ ಜಾರಿ ಆಯ್ತು ನೋಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಹುಬ್ಬಳ್ಳಿ ತಾಲೂಕಿನಲ್ಲಿ ಒಬ್ಬ ದಲಿತ ವ್ಯಕ್ತಿಯನ್ನ ಅಂತಂದ್ರೆ SC ವ್ಯಕ್ತಿಯನ್ನ ಮದುವೆಯಾದ ಕಾರಣದಿಂದಾಗಿ ತನ್ನ ತಂದೆಗೆ ಮಾನ್ಯ ಪಾಟೀಲ್ ಎಂಬಂತಹ ಯುವತಿ ಆಕೆ ಗರ್ಭಿಣಿಯಾಗಿರ್ತಾಳೆ. ಮಗಳು ಅನ್ನೋದನ್ನು ಕೂಡ ಲೆಕ್ಕಿಸದೆ ಆ ಗರ್ಭಿಣಿಯನ್ನ ಅವರು ಹೊಡೆದು ಸಾಯಿಸಿರ್ತಾರೆ. ಅವಳ ಭ್ರೂಣವನ್ನು ಅಂತಂದ್ರೆ ಹೊಟ್ಟೆಲಿರುವ ಮಗುವನ್ನು ಕೂಡ ಕೊಂದಿರ್ತಾರೆ. ಅಷ್ಟೊಂದು ಮೃಗಿಗಳ ರೀತಿಯಾಗಿ ವರ್ತನೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಸುದ್ದಿ ಜಗಜ್ಜಾಹೀರಾಗಿತ್ತು. ಇದೇ ರೀತಿಯಾದಂತಹ ಪ್ರಕರಣಗಳು ಆಗಾಗ ಮರು ಕಳಿಸ್ತಾನೆ ಇವೆ. ಸೊ ಇಂತಹ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಇಡಬೇಕು, ಸ್ವಲ್ಪ ಭಯ ಭೀತಿಯನ್ನ ಹುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಕಾನೂನಿನ ಅಡಿಯಲ್ಲಿ ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಈ ಮಸೂದೆಯ ಅನುಕೂಲವನ್ನ ಪ್ರೇಮಿಗಳು ಪಡಿಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂದ್ರೆ ನೋಡಿ, ಯುವತಿಗೆ 18 ವರ್ಷ ಆಗಿರ್ಬೇಕು, ಯುವಕನಿಗೆ 21 ವರ್ಷ ಮುಗಿದಿರ್ಬೇಕು. ಹೀಗಿದ್ರೆ ಮಾತ್ರ
ಅವರು ಈ ಮಸೂದೆಯ ಅನುಕೂಲವನ್ನ ಪಡೀಲಿಕ್ಕೆ ಅರ್ಹತೆಯನ್ನ ಹೊಂದುತ್ತಾರೆ. ಇನ್ನು ಈ ಮಸೂದೆಯ ಜೊತೆಗೆ ಹೊಸ ನಿಯಮವನ್ನು ಕೂಡ ಜಾರಿ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರಂತೆ. ಪ್ರೇಮಿಗಳಿಬ್ರು ಮದುವೆ ಆಗ್ಬೇಕು ಅನ್ನೋ ಯೋಚನೆಯಲ್ಲಿರ್ತಾರೆ. ಮನೆಯವರು ಒಪ್ಪದೇ ಇರೋ ಕಾರಣಕ್ಕಾಗಿ ಮನೆ ಬಿಟ್ಟು ಹೋದಾಗ ಆಗ ಆ ಹುಡುಗನ ಮೇಲೆ ಕುಟುಂಬಸ್ಥರು ಕಂಪ್ಲೇಂಟ್ ಕೊಡ್ತಿರ್ತಾರೆ. ಹೇಗೆ ನೋಡಿ, ನಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಆ ಹುಡುಗನನ್ನ ಹುಡುಕಿಕೊಂಡು ಬನ್ನಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ದಾಖಲು ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಆ ಹುಡುಗನ ಮೇಲೆ FIR ದಾಖಲಾಗಿರುತ್ತೆ. ಮತ್ತೆ ಆ ಹುಡುಗನನ್ನ ಹುಡುಕೋ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾರೆ. ಇಂತಹ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೆ ಹೀಗಾಗಿ ಪ್ರೇಮಿಗಳ ಇಬ್ಬರ ಮನೆಯಲ್ಲಿ ಅವರ ಮದುವೆಗೆ ಯಾರು ಕೂಡ ಒಪ್ಕೊಳ್ಳದೆ ಇರೋ ಕಾರಣಕ್ಕಾಗಿ ಅವರು ಮನೆ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಹಾಗಿರುವಾಗ ಅವರು ಹೋಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ನೋಡಲ್ಗೆ ನಾವಿಬ್ರು ಒಟ್ಟಿಗೆ ಇರಲು ಇಷ್ಟಪಡ್ತಾ ಇದೀವಿ ಅಂತ ಹೇಳಿ ಒಂದು ಡಿಕ್ಲರೇಷನ್ ಕಾಪಿನ ಕೊಡ್ಬೇಕಾಗತ್ತೆ. ಆಗ ಪೊಲೀಸ್ ಅಧಿಕಾರಿಗಳು ಇವರಿಬ್ಬರ ರಕ್ಷಣೆಗೆ ನಿಲ್ತಾರೆ. ಆಗ ನಮ್ಮ ಮಗಳು ಕಿಡ್ನಾಪ್ ಆಗಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಏನಾದ್ರೂ ತಂದೆ ತಾಯಿ ಕಂಪ್ಲೇಂಟ್ ಕೊಡಕ್ ಬಂದ್ರು ಸಹಿತ ಆಗ ಇವರ ವಿರುದ್ಧವಾಗಿ ಯಾರು ಕೂಡ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ಹಾಗೆ ಆ ಹುಡುಗನ ಮೇಲೆ ಕಿಡ್ನಾಪ್ ಕೇಸ್ ಕೂಡ ದಾಖಲು ಮಾಡಿಕೊಳ್ಳೋದಿಲ್ಲ. ಇದು ಈ ಮಸೂದೆಯ ಉದ್ದೇಶ ಆಗಿದೆ. ಇದರ ಜೊತೆಗೆ ಇನ್ನೊಂದು ಹೊಸ ಅನುಕೂಲವನ್ನು ಕೂಡ ಸರ್ಕಾರ ಮಾಡಿಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೆಯಂತೆ. ಅದುವೇ ಈಗ ಮನೆ ಬಿಟ್ಟು ಬಂದಂತಹ ಪ್ರೇಮಿಗಳಿಗೆ ಆಶ್ರಯ ತಾಣವಾಗಿ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಸಹಿತ 3 ಸೇಫ್ ಹೌಸ್ ಅಂದ್ರೆ ಸುರಕ್ಷಿತ ತಾಣಗಳನ್ನ ಮಾಡಬೇಕು ಅನ್ನೋ ಯೋಜನೆಯನ್ನ ಮಾಡ್ತಾ ಇದೆಯಂತೆ. ಅಂದ್ರೆ ನೋಡಿ, ಯಾರಾದ್ರೂ ಪ್ರೇಮ ವಿವಾಹ ಆಗಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಇರಬೇಕು, ಅವ್ರಿಗೆ ವಸತಿ, ಊಟ ಇದ್ಯಾವುದರ ರಕ್ಷಣೆಯೂ ಕೂಡ ಇರೋದಿಲ್ಲ. ಹಾಗೆ ಅವರ ಪ್ರಾಣವನ್ನ ಉಳಿಸ್ಕೊಳ್ಳೋದು ಕೂಡ ಸವಾಲಾಗ್ಬಿಟ್ಟಿರತ್ತೆ. ಹೀಗಾಗಿ ಸರ್ಕಾರ ಸೇಫ್ ಹೌಸ್ ಗಳನ್ನ ತೆರೆದು ಅಲ್ಲಿ ವಸತಿ, ಊಟ ಮತ್ತು ಅವರಿಗೆ ರಕ್ಷಣೆಯನ್ನ ಕೊಡಬೇಕು. ಮತ್ತೆ ಅವರಿಗೆ ಇಲ್ಲಿ NGOಗಳ ಸಂಪರ್ಕವನ್ನು ಕೊಡುವ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರ ಯೋಚನೆಯನ್ನ ಮಾಡ್ತಿದೆಯಂತೆ. ಇದರ ಜೊತೆಗೆ ಮತ್ತೊಂದು ಅನುಕೂಲವನ್ನು ಕೊಡಲು ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇವ ನಮ್ಮವ ವೇದಿಕೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಈ ವೇದಿಕೆಗಳನ್ನ ಸ್ಥಾಪನೆಯನ್ನ ಮಾಡ್ತಾರಂತೆ. ಇದರಲ್ಲಿ ರಿಟೈರ್ಡ್ ಜಡ್ಜ್ ಇರ್ತಾರೆ, ಪೊಲೀಸ್ ಆಫೀಸರ್ಸ್ ಇರ್ತಾರೆ. ಅಂದ್ರೆ ಈಗ ಪ್ರೇಮ ವಿವಾಹ ಆಗಬೇಕು ಅಂತ ಹೇಳಿ ಪ್ರೇಮಿಗಳಿಬ್ರು ಸಹಿತ ಈ ಒಂದು ವೇದಿಕೆಗೆ ಬಂದಾಗ ಮೊದಲೇದಾಗಿ ಭಯದಲ್ಲಿದ್ದಂತಹ ಆ ಪ್ರೇಮಿಗಳಿಗೆ ರಿಟೈರ್ಡ್ ಜಡ್ಜ್ ಏನಿರ್ತಾರಲ್ಲ ಕೌನ್ಸಿಲಿಂಗ್ ಕೊಡ್ತಾರೆ. ಮೊದಲೇದಾಗಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಾರೆ. ನಂತರ ಕಾನೂನುಬದ್ಧವಾಗಿ ಅವರಿಗೆ ಮೊದಲೇದಾಗಿ ತ್ವರಿತವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸುವುದು ಕೂಡ ಈ ವೇದಿಕೆಯ ಮೊದಲ ಆದ್ಯತೆಯಾಗಿರುತ್ತೆ. ಮತ್ತೆ ಈ ಕೇಸ್ಗೆ ಸಂಬಂಧಿಸಿದಂತೆ ಮನೆಯವರು ಏನಾದ್ರೂ ಕೇಸ್ ಹಾಕಿದ್ರೆ ಅಥವಾ ಈ ರೀತಿ ಏನಾದ್ರೂ ಕಾನೂನಿನ ಅಡಿಯಲ್ಲಿ ಕೇಸ್ಗಳು ಏನಾದ್ರೂ ಇದ್ರೂ ಸಹಿತ ಅದಕ್ಕೆ 60 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ತ್ವರಿತವಾಗಿ ಈ ಕೇಸ್ನ ಮುಗಿಸಬೇಕು ಅನ್ನೋದು ಈ ಒಂದು ಮಸೂದೆಯ ಉದ್ದೇಶ ಆಗಿದೆ. ಹೀಗಾಗಿ ಸರ್ಕಾರ ಈಗ ಪ್ರೇಮಿಗಳ ಪರವಾಗಿ ನಿಂತ್ಕೊಂಡಿತು. ಅಂತರ್ಜಾತಿ ವಿವಾಹಗಳನ್ನ ಹೆಚ್ಚಿಸಬೇಕು. ಮತ್ತೆ ಪ್ರೀತಿಸುವುದು ಅಂತಂದ್ರೆ ಅದು ಅವರವರ ಆಯ್ಕೆ. ಹೀಗಾಗಿ ಮನೆಯವರು ಜಾತಿ, ಧರ್ಮ ಅನ್ನೋ ಒಂದು ಈ ಲೆಕ್ಕಾಚಾರದಲ್ಲಿ ಹಾಗೆ ಮನೆಯವರು ಸಹಿತ ತಮ್ಮ ಇಷ್ಟದಂತೆ ಮಕ್ಕಳು ಮದುವೆ ಆಗಬೇಕು, ಅವ್ರ ಇಷ್ಟದಂತೆ ಮಕ್ಕಳು ಮದುವೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಚಿತ್ರಹಿಂಸೆ ಕೊಡೋದು, ಪ್ರಾಣ ಹಿಂಸೆ ಮಾಡುವಂಥದ್ದು. ಹೀಗೆ ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ತೊಡಕುಗಳು ಈ ಪ್ರೇಮ ವಿವಾಹ ಹಿಂದೆ ಇರೋ ಕಾರಣಕ್ಕಾಗಿ ಇವುಗಳೆಲ್ಲವನ್ನು ಕೂಡ ತಡಿಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾ ಇದೆ. ಸದ್ಯಕ್ಕೀಗ ಈ ಮಸೂದೆ ಸಿದ್ಧತೆ ಆಗಿದೆ. ಈಗ ರಾಜ್ಯಪಾಲರ ಬಳಿ ಹೋಗಿ ಈ ಮಸೂದೆಗೆ ಅಂಗೀಕಾರ ಏನಾದ್ರೂ ಸಿಕ್ಬಿಟ್ರೆ ನಂತರ ಈ ಮಸೂದೆ ಅಂಗೀಕಾರ ಆಗುತ್ತೆ. ಇದಿಷ್ಟು ಇವ ನಮ್ಮವ ಎಂಬ ಮಸೂದೆಯ ವಿವರಣೆ ಆಗಿತ್ತು. ಈ ಮಸೂದೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.